ಎಲ್ಲರಿಗೂ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಬರೋ ವಾರ ಇದೇ ತಿಂಗಳು ಬರೋ ವಾರ 23ನೇ ತಾರೀಕಿಗೆ ನಮ್ಮ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ದು ಗುದ್ಲಿ ಪೂಜೆನ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಸೇರಿ ನಾವು ಗುದ್ಲಿ ಪೂಜೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ 23ನೇ ತಾರೀಕು. ಅದ್ರ ಜೊತೆ ಟಂಡೂಲ್ಕರ್ ಅವ್ರಿಗೂ ಇನ್ವೈಟ್ ಮಾಡುವಂಥ ಬಾಂಬೆಯಲ್ಲಿ ನಮ್ಮ ಸ್ನೇಹಿತರಿಗೆ ಮಾತಾಡಿದ್ದೀನಿ. ಅವರು ಈಗ ಸಾಯಂಕಾಲವರೆಗೂ ಕನ್ಫರ್ಮೇಷನ್ ಕೊಡ್ತೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಕನ್ಫರ್ಮೇಷನ್ ಮಾಡಿಲ್ಲ. ಬರ್ತೀನಿ, ನಾನು ಒಳ್ಳೆ ಕಾರ್ಯಕ್ರಮ ಇದು, ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಡೇವಿಡ್ ಅವ್ರನ್ನ ಈ ಕಾರ್ಯಕ್ರಮನ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ವೆಂಕಟೇಶ್ ಪ್ರಸಾದ್ ಅವರು, ಅನಿಲ್ ಕುಂಬ್ಳೆ ಅವರು, ವಿಶ್ವನಾಥ್ ಅವರು, ಜಾಗೃತ್ ಶ್ರೀನಾಥ್ ಅವ್ರನ್ನ ಎಲ್ಲ ಕರೆಸ್ಬೇಕಂತ ಪ್ರಯತ್ನ ಮಾಡ್ತೀವಿ. ಆಲ್ರೆಡಿ ನಾನು ಬಾಂಬೆಗೆ ಒಂದು ಹಂತದಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವರು ನಾನು ಸಂಜೆವರೆಗೂ ನಾನು ಕನ್ಫರ್ಮೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅವ್ರು ಬರ್ಬೋದು. ಎಷ್ಟು ಜನ ಸೇರ್ಬೋದು ಸರ್? ಕನಿಷ್ಠ ನಾವು 1 ಲಕ್ಷದಿಂದ 1.25 ಲಕ್ಷ ಜನ ಸೇರಿಸ್ಬೇಕಂತ ಇದ್ದೀವಿ. ನಾವು 1 ಲಕ್ಷ ಜನ 1.5 ಲಕ್ಷ ಜನವರೆಗೂ ಸೇರಿಸ್ಬೇಕಂತ ಇದ್ದೀವಿ. ಅಂದರೆ ವಿಶೇಷ ಏನು ಸರ್ ಸ್ಟೇಡಿಯಮ್ದು? ಇಲ್ಲ, ಒಂಥರ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಇದು ನೋಡಿರ್ಬೋದು. ಅವತ್ತು ಘಟನೆ ಆದಮೇಲೆ RCB ಮ್ಯಾಚ್ ಆಗುವಾಗ ಘಟನೆ ಆದಮೇಲೆ ಸ್ವಲ್ಪ ಬೆಂಗಳೂರು ಎತ್ತರದಲ್ಲಿ ಬೆಳೆದ್ಬಿಟ್ಟಿದೆ, ಭಾಳ ಕಷ್ಟ ತೊಂದರೆ ಆಗ್ತದೆ. ಆ ಹಿನ್ನೆಲೆ ನಮ್ಮ KHP ವತಿಯಿಂದನೇ 80,000 ಸೀಟಿಂಗ್ ಕೆಪಾಸಿಟಿದು ಸ್ಟೇಡಿಯಂ. ಓನ್ಲಿ ಕ್ರಿಕೆಟ್ ಅಂತ ಇಲ್ಲ, ಆಲ್ ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ 27 ಸ್ಪೋರ್ಟ್ಸ್ ಸ್ಟೇಡಿಯಂ ಮಾಡ್ತಾರೆ ನಾವು. ಇದು 4ನೇ ಹಂತದಲ್ಲಿ. ಆಮೇಲೆ ಜನಗಳಲ್ಲೂ ಇದು ಸೂರ್ಯ ಸಿಟಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್, ಫೋರ್ತ್ ಫೇಸ್ ಕೊಡುವಾಗ ರೈತರು ಜಾಗ ಕೊಡುವಾಗ ಅವ್ರು ಒಂದು ಕಂಡೀಷನ್ ಹಾಕಿದ್ರು, ಈ ಥರದ ಇಲ್ಲಿ ಸ್ಟೇಡಿಯಂ ಬರಲೇಬೇಕಂತ ಕಂಡೀಷನ್ ಹಾಕಿದ್ದು. ಅದು ಒಂದು ಕನಸು ಇತ್ತು, ಈ ಭಾಗದಲ್ಲಿ ಜನಗಳದ್ದು ಕನಸು ಇತ್ತು, ಇದು ಸ್ಟೇಡಿಯಂ ಒಂದು ಆಗಬೇಕಂತ. ಆ ಪ್ರಕಾರ ನಾವು 23ನೇ ತಾರೀಕಿನ ಗುದ್ಲಿ ಪೂಜೆನ ಹಮ್ಮಿಕೊಂಡಿದ್ದೀವಿ. ಸರ್, ಸ್ಟೇಡಿಯಂ ಆಗ್ತಿದೆ ಸರ್, ಅಂದರೆ ಟ್ರಾನ್ಸ್ಪೋರ್ಟ್, ಅಂದರೆ ಬಸ್ಗಳ ವ್ಯವಸ್ಥೆ, ಮೆಟ್ರೋ ಇವೆಲ್ಲನೂ ಕೂಡ ಎಲ್ಲ ಆಗ್ತದೆ. ಈಗ ಮೆಟ್ರೋನು ಕನೆಕ್ಷನ್ ಕೊಡ್ತೀವಿ, ಆದರೆ ಆಟೋಮೆಟಿಕ್ ಆಗಲೇಬೇಕಿಲ್ಲ. ಪೆರಿಪಲ್ ರಿಂಗ್ ರೋಡ್ ಬರ್ತಾ ಇದೆ, ಮೆಟ್ರೋ ಸ್ಟೇಷನ್. ಮೊನ್ನೆನೇ DCM ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ನಾನು, ಶಿವಣ್ಣ, ಶಿವಲಿಂಗೇಗೌಡರು ಹೋಗಿದ್ವಿ. ಅವರೂ ಈ ಕಂಪ್ಲೀಟ್ ಆಗೋದು ಮುಂಚೆನೇ ಮೆಟ್ರೋ ಅಲ್ಲಿವರೆಗೂ ಹೋಗಬೇಕು ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡ್ಕೊಳ್ತಾ ಇದ್ದಾರೆ. ಅದು ಬರೀ ಸ್ಟೇಡಿಯಂ ಬರಲೇಬೇಕಿಲ್ಲ, ಅದೆಲ್ಲ ಬರಲೇಬೇಕು. ಪ್ರೋಸೆಸ್.